ಒಂದು ಮಾವಲ್ಲ, ಇದರಲ್ಲಿ ಎಷ್ಟು ಇದೆ ನೋಡಿ. ಹೌದು ನೋಡಿ ಹೌದು 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 ಕೊಂಚಲ ಇದೆ ಅಲ್ಲ. ಹೌದು, ಇದು ಆಲ್ಫಾನ್ಸ್. ವಾ, ಎಷ್ಟು ಚಂದ ಬಂತಲ್ಲ. ಹೌದು, ಇದರ ಟೇಸ್ಟ್ ಎಷ್ಟು ಚಂದ ಉಂಟು. ನಮಗೆ ತಿನ್ನುವುದರಿಂದ ಇದನ್ನು ನೋಡೋದು ತುಂಬಾ ಖುಷಿ ಆಯ್ತು. ನೀವು ನರ್ಸರಿಗೆ ಹೋಗಿ ಅಲ್ಲಿಂದ ಗಿಡವನ್ನ ತಕೊಳ್ಳಿ ಅಂತ ಹೇಳೋದು ಮಾತ್ರ ನಾವಲ್ಲ, ಆ ನರ್ಸರಿಯಿಂದ ತೆಗೆದುಕೊಂಡು ಬಂದಿರುವಂತ ಗಿಡದಲ್ಲಿ ಹಣ್ಣು ಆಗ್ತದೆ ಇಲ್ವಾ ಅಂತ ನಾವು ತೋರಿಸುವಂತದ್ದು ಕೂಡ ರಿಯಾಲಿಟಿ ಆಗಿರುವಂತ ವಿಚಾರ. ಇದು ಕಾಲಪಡಿ ಸರ್, ಇದಕ್ಕೆ 4.5 ರಿಂದ 5 ವರ್ಷ ಆಯ್ತು. ಹೋದ ವರ್ಷನೇ ಸ್ಟಾರ್ಟ್ ಆಗಿದೆ. ಈ ಸಲ ಹೋದ ವರ್ಷದಷ್ಟೇ ಮಾವಿನಕಾಯಿ ಈ ಸಲ. ನಮಸ್ಕಾರ ಎಲ್ರಿಗೂ. ಆಳೆತ್ತರಕ್ಕಿಂತಲೂ ಸಣ್ಣದಾಗಿರುವಂತ ಗಿಡದಲ್ಲಿ ಎಷ್ಟು ಮಾವಿನ ಕಾಯಿಗಳಿವೆ, ಮಾವಿನ ಹಣ್ಣುಗಳಿದೆ ಅಂತ ಹೇಳೋದು ನೋಡಿ. ಕೇವಲ ಒಂದು ಗಿಡದಲ್ಲಿ ಮಾತ್ರ ನಾನು ಇವತ್ತು ತೋರಿಸೋದಲ್ಲ, ಈ ಕಡೆಗೆ ಟರ್ನ್ ಆದ್ರೆ ಈ ಗಿಡದಲ್ಲೂ ಕೂಡ ಪೂರ್ತಿ ಮಾವಿನ ಹಣ್ಣುಗಳು, ಮಾವಿನಕಾಯಿಗಳು, ಆ ಗಿಡದಲ್ಲೂ ಹೀಗೆ ವೆರೈಟಿ ಆಗಿರುವಂತಹ ಮಾವಿನ ಗಿಡಗಳ ಮೂಲಕ ಮಾವಿನ ಕಾಯಿ, ಮಾವಿನ ಹಣ್ಣನ್ನ ಯಾರು ಇವತ್ತು ತೆಗೆದುಕೊಂಡು ಹೋಗಿರುವಂತ ಗಿಡದ ಮೂಲಕ ನಾನು ಏನು ಹೇಳ್ತೇನೆ ಅದನ್ನೇ ನಿಮ್ಮ ಕೃಷಿ ತೋಟದಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತ ನಿರೂಪಿಸಿಕೊಟ್ಟಿರ್ತಕ್ಕಂಥವ್ರು ಇಲ್ಲೇ ಇದ್ದಾರೆ ನೋಡಿ, ನಮ್ಮ ಶಿವಣ್ಣ. ನಮಸ್ತೆ ಶಿವಣ್ಣ, ಹೇಗಿದ್ದೀರಿ? ಓಕೆ, ಇವರ ನರ್ಸರಿ ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಮೈಸೂರಿನಿಂದ ಅಥವಾ ಸುಳ್ಯದಿಂದ ಬರಬೇಕಿದ್ರೆ ಬೈಪಾಸ್ ರಸ್ತೆ ಮಂಗಳೂರಿನ ಕಡೆಗೆ ಹೋಗ್ಬೇಕಿದ್ರೆ ಎಂಡ್ ಆಗುವಂತ ಸಂದರ್ಭದಲ್ಲೇ ನಿಸರ್ಗ ನರ್ಸರಿ ಅಂತ ಇದೆ. ಸೊ ಅಲ್ಲಿಂದ ತೆಗೆದುಕೊಂಡು ಬಂದಿರುವಂತಹ ಗಿಡಗಳಲ್ಲಿ ಇಷ್ಟು ಬೇಗ ಇಷ್ಟು ಸಣ್ಣ ಗಿಡದಲ್ಲಿ ಅದ್ಭುತವಾದ ಫಲವನ್ನ ಶಿವಣ್ಣ ಇವರು ಮಾಡಿಕೊಟ್ಟಿದ್ದಾರೆ. ಇದರ ಹಿಂದೆ ಅವರು ಕೇವಲ ಒಂದು ಗಿಡವನ್ನ ಅವರಿಗೆ ಕೊಟ್ಟು ಬಿಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ, ನಿರಂತರವಾಗಿ ಅವರು ಶ್ರಮವನ್ನ ಕೂಡ ಇದರ ಹಿಂದೆ ಅವರು ಪಟ್ಟಿದ್ದಾರೆ, ಅವರು ಹಾಗೆಯೇ ಅವರ ತಂಡ. ಅದರ ಮೂಲಕ ಇವತ್ತು ಅದ್ಭುತವಾದ ಫಸಲು ಬಂದಿದೆ. ನೀವು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಾಡು ಮಾವಿನಕಾಯಿ ಅಂತ, ಅದು ಎಷ್ಟು ದೊಡ್ಡ ಮರದಲ್ಲಿ ಇರ್ತದೆ. ಆದ್ರೆ ಶಿವಣ್ಣನ ಒಂದು ಅದ್ಭುತವಾದ ಶ್ರಮದ ಮೂಲಕ ಇವತ್ತು ಇಷ್ಟು ನೆಲದಲ್ಲೇ ಕಾಡು ಮಾವಿನ ಹಣ್ಣನ್ನ ಕೂಡ ನಾವು ಕೀಳಿ ತಿನ್ನೋದಕ್ಕೆ ಸಾಧ್ಯ ಇದೆ. ಕೇವಲ ಕಾಡು ಮಾವಿನ ಹಣ್ಣುಗಳಲ್ಲ, ವೆರೈಟಿಯಾಗಿ ಅವರ ನರ್ಸರಿಯಿಂದ ಯಾವ ಗಿಡವನ್ನ ಕೊಡ್ತಾರೆ ಅದರಲ್ಲಿ ಫಲವನ್ನ ತೆಗೆದುಕೊಟ್ಟಿರುವಂತಹ ಒಬ್ಬ ಅದ್ಭುತವಾದ ಪ್ರಕೃತಿಯನ್ನ ಪ್ರೀತಿಸ್ತಕ್ಕಂತಹ ವ್ಯಕ್ತಿಯನ್ನ ಇವತ್ತು ಮತ್ತೊಂದ್ಸಲ ಭೇಟಿಯಾಗಿದ್ದೇನೆ. ಹೇಗೆ ಸಾಧ್ಯ ಆಯ್ತು ಅಂತ ಇಷ್ಟು ಸಣ್ಣ ಗಿಡದಲ್ಲೆಲ್ಲ? ಅಂದ್ರೆ ತುಂಬಾ ಖುಷಿ ಆಗ್ತದೆ. ನಾವು ಒಂದು ಪ್ಲಾಂಟೇಶನ್ ಮಾಡಿದ ನಂತರ ಅದರಲ್ಲಿ ಹಣ್ಣುಗಳಾದ ನಂತರ ನಾವು ತಿಂತೇವಲ್ಲ, ಹೌದು, ಅದು ತುಂಬಾ ಖುಷಿ. ಅದೇ ರೀತಿ ಈ ಜಾಗ ಕೊಡ್ತಾರಲ್ಲ ಅವರು ದನಿಗಳು ತುಂಬಾ ಸಪೋರ್ಟ್. ಅಂದ್ರೆ ಯಾವುದು ಅದಕ್ಕೆ ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು, ಸ್ಪ್ರೇ ಹಾಕ್ಬೇಕು, ಪೂರ್ತಿ ಜವಾಬ್ದಾರಿಯನ್ನು ನಮ್ಮ ಮೇಲೆ ಬಿಡ್ತಾರೆ. ಆದ ಕಾರಣ ಇಷ್ಟು ಚಂದ ಆಗ್ಲಿಕ್ಕೆ ಅಲ್ವಾ. ಓಕೆ, ಇದು ಯಾವುದು ಇವಾಗ ಶಿವಣ್ಣ? ಮತ್ತೆ ಎಷ್ಟು ವರ್ಷದ ಫಸಲ್ ಇದು? ಇದು ಕಾಲಪಡಿ ಸರ್, ಇದಕ್ಕೆ 4.5 ರಿಂದ 5 ವರ್ಷ ಆಯ್ತು. ಹೋದ ವರ್ಷನೇ ಸ್ಟಾರ್ಟ್ ಆಗಿದೆ. ಈ ಸಲ ಹೋದ ವರ್ಷದಷ್ಟೇ ಮಾವಿನಕಾಯಿ ಈ ಸಲ. ಇದೇ ಮಾವಿನ ಗಿಡ ನಮಗೂ ಬೇಕು ಅಂತ ಹೇಳಿದ್ರೆ ನಿಮ್ಮ ನರ್ಸರಿಯಲ್ಲಿ ಉಂಟಾ? ಇದೆ, ಆದ್ರೆ ನಾವು ಪ್ಲಾಂಟೇಶನ್ ಮಾಡುವಾಗ ಪೂರ್ತಿ ಅದಕ್ಕೆ ಬಿಸಿಲು ಸಿಕ್ಬೇಕು. ಆಮೇಲೆ ನೋಡಿ ಈ ತರ ಎಲ್ಲ ರಿಂಗ್ ಮಾಡಿ, ತುಂಬಾ ಖರ್ಚಿದೆ ಇದಕ್ಕೆ. ರಿಂಗ್ ಮಾಡಿ ಅದಕ್ಕೆ ಬೇಕಾದಾಗೆ ಗೊಬ್ಬರ, ಸ್ಪ್ರೇ, ಮಾವಿನಕಾಯಿ ಚಿಕ್ಕದಾಗುವಾಗ ಅದಕ್ಕೆ ಒಂದೊಂದು ವಿಧದ ಸ್ಪ್ರೇಗಳಿದೆ. ಅದೆಲ್ಲ ಕೊಟ್ರೆ ನಮಗೆ ಪಕ್ಕ ಮಾವಿನಕಾಯಿ 4 ರಿಂದ 5 ವರ್ಷದಲ್ಲಿ ಇಷ್ಟು ಮಾವಿನ ಹಣ್ಣುಗಳ. 2 ವರ್ಷ ಹೋದ ವರ್ಷ ಸಹ ಇಷ್ಟೇ. ಇದು ವರ್ಷಕ್ಕೆ ಒಂದೇ ಸಲ ಫಸಲು ಕೊಡೋದು? ಒಂದೇ ಸಲ. ಸರ್, ಕಾಯಿ ಎಲ್ಲ ತುಂಬಾ ಇದೆ. ಈಗ ಅನ್ನ ಹಾಕ್ತಾ ಇದೆ, ತುಂಬಾ ಹಣ್ಣಾಗಿರೋದು ಇದೆ ಇದರಲ್ಲಿ. ಇದರ ಟೇಸ್ಟ್ ಹೇಗಿದೆ ಕಾಳಪಾಡಿದು? ತುಂಬಾ ಟೇಸ್ಟ್ ಇದೆ. ಎಲ್ಲ ಪ್ರತಿ ತುಂಬಾ ವೆರೈಟಿ ಇದೆ. ಇಲ್ಲಿ ಒಂದು 300 ರಿಂದ ಮೇಲೆ ವೆರೈಟಿ. ಹೌದಲ್ಲ? ಅದ್ರ ಬೇರೆ ಡಿಫ್ರೆಂಟ್ ಆಗಿದೆ. ಇದು ಕಾಳಪಾಡಿ ಆಯ್ತು. ನೆಕ್ಸ್ಟ್ ನಾವು ಹೋಗೋದ್ರೆ ಈಗ ನಮಗೆ ಟೇಸ್ಟ್ ಕೂಡ ಕೊಡ್ತೀರಿ ನೋಡ್ಲಿಕ್ಕೆ? ಕೊಡ್ಬೋದು. ಇದು ಮಲ್ಲಿಕಾ. ಓಕೆ, ಬಹಳ ಚಂದ ಅಲ್ಲ? ಇದ್ರಲ್ಲಿ ಆಗಿದೆ. ಇಲ್ಲಿ ಇದೆ, ಬೇರೆ ಇದೆ. ಒಂದೊಂದರಲ್ಲಿ ಈಗ ಸೀಸನ್ ಆಗಿ ಎಲ್ಲ ಮುಗಿಯಿತು. ಇಲ್ಲಿ ಒಂದಿದೆ ನೋಡಿ. ಅಲ್ಲಿಂದಲೇ ಕೊಯ್ಯೋದಲ್ಲ? ಇದಕ್ಕೆ ಯಾವ್ದು ಸಿಂಪಡಣೆಗಳು ಯಾವುದಿಲ್ಲ? ಒಂದೊಂದು ಡಿಫ್ರೆಂಟ್ ಇದೆ. ಕಾಡು ಮಾವು ಸೂಪರ್ ಟೇಸ್ಟ್. ಹೌದಾ? ಉಂಟ ಇಲ್ಲಿ? ಇದೆ ಅಲ್ಲ, ಸಣ್ಣ ಗಿಡದಲ್ಲಿ ಎಷ್ಟು ಬೆಳೆದಿದ್ದೀರಿ. ಸೂಪರ್ ನೋಡಿ, ಅಲ್ಲಿ ಎಲ್ಲ ಇದೆ. ಹೌದು. ಇದು ನೋಡಿ, ದನಿಗಳೆಲ್ಲರಿಗೆ ಕೊಡ್ತಾರೆ. ಯಾರು ಕೆಲಸ ಈಗ ನೋಡಿ, ಇದರದ್ದು ಒಂದು ದೊಡ್ಡದು ಅಂತ ಹೇಳಿದ್ರೆ ಎಷ್ಟು ಸೈಜ್ ಆಗ್ತದೆ ಇದು? ಕೆಜಿ ಇದೊಂದು 300 ರಿಂದ 400 ಗ್ರಾಮ್ಸ್ ಆಗ್ಬೋದಲ್ಲ? ಹಣ್ಣೆಲ್ಲ ತಿಂದಿದ್ದಾರೆ ನೋಡಿ. ತಿಂದಿದ್ದಾರೆ, ಅದೇ ನೋಡಿದೆ. ಹಾಗೆ ಇದು ನೋಡಿ, ಇದನ್ನ ಹಣ್ಣು ಆಗ್ಬೇಕಷ್ಟೇ. ಇದೊಂದು ಹಣ್ಣು ಆಗಿರ್ಬೇಕು. ಆಗಿದೆ ಹಣ್ಣು? ಸ್ವಲ್ಪ ಆಗ್ತಾ ಉಂಟು ನೋಡುವ.
ಇದರ ಟೇಸ್ಟ್, ಒಂದು ಮಾವಿನ ಹಣ್ಣಿದ ಟೇಸ್ಟ್ ನೋಡಾಯ್ತು ನೋಡಿ. ಇದು ಇನ್ನೂ ಹಣ್ಣು ಆಗ್ಬೇಕು. ಹಣ್ಣಾಗ್ಬೇಕಲ್ಲ, ಬಟ್ ಇದು ಕೆಲವೊಂದ್ಸಲ ಇದು ಬಹಳ ಚಂದ ಇಷ್ಟ ಇದ್ರೆ ರುಚಿಗೆಲ್ಲ. ಹೌದು, ಶಿವಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಹಣ್ಣು ಆಗ್ಬೇಕು. ಇದು ಕಲರ್ಸ್ ಇನ್ನು ಚಂದ ಬಂದ್ರೆ. ಇದು ಆಲ್ಫನ್ಸ್. ಹುಳಿಯೇ ಇಲ್ಲ. ಬನ್ನಿ, ಇನ್ನೂ ಇದೆ ಬೇರೆ ಬೇರೆ. ಇನ್ನು ಒಂದು 15 ದಿವಸ ಬಿಟ್ಟರೆ ಪೂರ್ತಿ ಹಣ್ಣು ಆಗ್ತದೆ. ಇದಲ್ಲ. ಹೌದು, ಇಲ್ಲಿ ನೋಡಿ. ಇದು ವೆರೈಟಿ ಬೇರೆ. ಇದು ಬೇರೆ ಅಲ್ಲ. ಅದಕ್ಕೆ ಇಲ್ಲಿ ಗ್ರಾಸ್ ಎಲ್ಲ ಹಾಕಿದೆ ನೋಡಿ, ಅಡಿಭಾಗ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ನಿಮಗೆ. ಅದೇ, ಮತ್ತೆ ಇದಕ್ಕೂ ತಂಪು ಕೂಡ ಬೇಕಾ? ತಂಪು ಹಾಗೆಲ್ಲ, ಬಿಸಿ ಜಾಸ್ತಿ ಬೇಕು. ನಿಮಗೆ ಎಷ್ಟು ತಿನ್ಬೋದು ಮಾವಿನ ಹಣ್ಣು ಅಲ್ಲ? ನಮಗೆ ಅದ್ರಲ್ಲಿ ಆದ್ದೇ ಖುಷಿ, ಅದು ತಿಂದಷ್ಟೇ ಖುಷಿ. ಹೌದಪ್ಪ, ಒಂದು ಗಿಡ ನೆಟ್ಟು ಹೌದು, ಅದು ಬೆಳೆದು ಅದ್ರಲ್ಲೊಂದು ಫಸಲು ಕೊಡುವಾಗ ಆಗುವ ಖುಷಿ ಉಂಟಲ್ಲ ರೈತರಿಗೆ, ತುಂಬಾ ಖುಷಿ ಆಗ್ತದೆ. ಇದು ಬೇರೆ ಟೇಸ್ಟ್. ಈಗ ನಾನು ತಿಂದಷ್ಟೇ ಖುಷಿ ಆಯ್ತು. ಹೌದಾ? ನೀವು ತಿಂದಾಗ ನಾವು ತಿಂದೊಂದು ಖುಷಿ ಪಡ್ತೇವೆ ಅಲ್ಲ, ಅದ್ರ ನಿಮಗೆ ಎಷ್ಟು ಹ್ಯಾಪಿ ಇರ್ಬೋದಲ್ಲ. ಅದಕ್ಕೆ ಅದರಿಂದ ದೊಡ್ಡದು ಯಾವುದು ದುಡ್ಡಿಲ್ಲ. ಕರೆಕ್ಟ್. ಪ್ರತಿಯೊಂದು ಗಿಡ ಆದ್ರೂ ಅಷ್ಟೇ, ತರಕಾರಿ ಆದ್ರೂ ಅಷ್ಟೇ, ನಾವು ಮಾಡಿ ಆದ ನಂತರ ಅದನ್ನು ತಿಂದ ತುಂಬಾ ಖುಷಿ ಆಯ್ತು. ಅದ್ರೊಂದು ಸಂತೃಪ್ತಿ ಭಾವನೆ ನಿಮಗೆ ಸಿಗ್ತದೆ ಅಲ್ಲ. ಪಾಪ ಬನ್ನಿ, ಪ್ರಕೃತಿ ಎಲ್ರಿಗೂ ಒಲಿಯುವುದಿಲ್ಲ, ನಿಮಗೆ ಆ ಪ್ರಕೃತಿ ಮತ್ತೆ ಒಲಿದಿದ್ದಾರೆ ಅಲ್ಲ. ಆದ್ರೂ ನಮಗೆ ಕೊಟ್ಟಂತ ಜಾಗದ ದನಿಗಳು ಆಗಿಬೇಕು, ಅವ್ರದ್ದು ಸಪೋರ್ಟ್ ಇದ್ರೆ ಆಗ್ತದೆ. ಹೌದೌದು, ಇಲ್ಲದ್ರೆ ಕಷ್ಟ. ಹೌದು ಹೌದು. ಇದು ಹಿಮಪಾಸಂತಿ ಅಂತ, ಈ ಸಲ ಸ್ವಲ್ಪ ಕಡಿಮೆ, ಅದರ ಇದು ದೊಡ್ಡದೇ. ಇದು ನೋಡಿ, ಹೋದ ಸಲ ತುಂಬಾ ಆಗಿದೆ. ಹೌದು, ಇದೊಂದು 500 ಗ್ರಾಮ್ ಬರ್ಬೋದ ಅಂತ. ಹೌದೌದು ಅಲ್ಲ, ಆದ್ರೆ ಇಷ್ಟು ದೊಡ್ಡ ಮರಕ್ಕೆ ಸಾಕು, ಒಂದು 50ರಿಂದ ಮೇಲೆ ಇದೆ. ಹೌದು. ಮೊದಲೇ ನನಗೆ ಮಾವಿನ ಹಣ್ಣು ತಿಳಿದ್ರೆ ಭಾರಿ ಇಷ್ಟ. ಇವತ್ತು ಇಷ್ಟು ದೊಡ್ಡ ಮಾವಿನ ತೋಟ ಕರ್ಕೊಂಡು ಬಂದು ಮಾವಿನಕಾಯಿ ಕೊಡ್ತಾ ಹಣ್ಣು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆನೆ. ಇದಲ್ಲಿದೆ ನೋಡಿ, ಇದು ಥಾಯ್ಲೆಂಡ್ ಮಾವು ಅಂತ. ಆಲ್ ಸೀಸನ್ ವರ್ಷದಲ್ಲಿ 3 ಸಲ ಆಗ್ತದೆ. ಹೌದಾ? ಒಂದ್ಸಲ ಆಗಿ ಈಗ ತಿರ್ಗಾ ಆಗ್ತದೆ. ಗಿಡ ಕೂಡ ಸೈಜ್ ಕೂಡ ಸಣ್ಣ ಅಲ್ಲ. ಹೌದು, ಇಲ್ಲಿ ಒಂದು ಇದು ಮೆನು ಇದೆ ಇಲ್ಲಿ. ಕಾಟಿಲೋನ್, ಕಾಟಿಲೋನ್ ಅಲ್ಲ, ಕಾಟಿಲೋನ್ ಮಾವು. ಹೌದು, ಕಾಟಿಮೋನ್, ಕಟಿಮೋನ್ ಮಾವು. ಈಗ ಅದು ಈ ಸಲ ಸ್ಟಾರ್ಟಿಂಗ್ ಆದಷ್ಟೇ ಇದು. ಓಕೆ ಶಿವಣ್ಣ, ಹಾಗಲ್ಲ, ಈಗ ಇದೇ ರೀತಿ ಯಾವ್ದಾದ್ರು ಒಂದು ಸೈಟ್ ಅಲ್ಲಿ ಅವರಿಗೆ ನೀವೇ ಬಂದು ಮಾಡಿ ಅದರ ಆರೈಕೆ ಮಾಡ್ಬೇಕಂತ ನೀವು ಬಂದು ಇಲ್ಲ, ಮಾಡಿದೆ. ಇಲ್ಲಿ ತುಂಬಾ ಸೈಟ್ ಇದೆ. ಹೌದಲ್ಲ? ತುಂಬಾ ಕಡೆ ಮಾಡ್ತಾ ಇದ್ದೀವಿ. ಬೆಳ್ತಂಗಡಿಯಲ್ಲಿ ಏನಾಗ್ತಿದೆ. ಓಕೆ, ಅದೇ ಇವರೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ರೀತಿ ಅವರ ನರ್ಸರಿಯಿಂದ ಗಿಡವನ್ನ ಮಾತ್ರ ಕೊಡುವಂತದ್ದಲ್ಲ. ಅವರ ಒಂದು ವಿಶೇಷತೆ, ಗಿಡವನ್ನ ಕೊಟ್ಟು ಬೇಕಿದ್ರೆ ನಿಮ್ಮ ಗಾರ್ಡನಿಂಗ್ ಅಲ್ಲಿ ಅವರೇ ಬಂದು ಅವರ ತಂಡದ ಮೂಲಕ ಬಂದು ಈ ರೀತಿ ಕ್ಲಿಯರ್ ಆಗಿ ನೆಟ್ಟು ಅದರಲ್ಲಿ ಫಲವನ್ನ ತೆಗೆದುಕೊಡುವವರೆಗೆ ಅವ್ರು ಇರ್ತಾರೆ. ಅಡಿಭಾಗದಲ್ಲಿ ಗ್ರಾಸ್ ಎಲ್ಲ ಹಾಕಿ. ಹೌದು, ಸೂಪರ್. ಎನ್ನಿದೆ ಆಚೆ ಹೋಗು ನೋಡಿ, ಬೇರೆ ಬೇರೆ ಯಾವುದು ಮಾವಿನ ಗಿಡ ಅಂತ ಹೇಳುವಂಥದ್ರ ಬಗ್ಗೆ ಅಲ್ಲಿ ಬರೆದಿದ್ದಾರೆ ನೋಡಿ. ಹಿಮ ಪಸಂದ್ ಮಾವು, ಹಾಗೆಯೇ ತೋತಾಪುರಿ ಮಾವು, ಹೀಗೆ ಮತ್ತೊಂದು ತೋತಾಪುರಿ. ನೋಡುವ, ತೋತಾಪುರಿ ನಾವು ಕೇಳಿರುವಂತ ಹೆಸರು, ಹಣ್ಣಾಗ್ಲಿಲ್ವಾ? ಅಲ್ಲಿ ನರ್ಸರಿಯಲ್ಲಿ ನೋಡಿರ್ತಕ್ಕಂಥ ಹಲಸಿ ಇಲ್ಲಿ ಇರುವಂತಲ್ಲ ನೋಡಿ. ಒಂದ್ಸಲ ಆಗಿ ಮುಗ್ದೋಯ್ತು. ನೋಡಿ, ಸಂಪಿಗೆ ಆಗಿದೆ. ಕೇವಲ ನಮಗೆ ಫ್ರೂಟ್ಸ್ ಅಂತ ಮಾತ್ರ. ಜಾಯಿಕಾಯಿ ಗಿಡ, ಜಾಯಿಕಾಯಿ ನೋಡಿ. ಇದು ರಂಬುಟಾನ್ ಆಯ್ತು ನೋಡಿ. ನೋಡಿ, ಇಷ್ಟು ಸಣ್ಣ ಗಿಡದಲ್ಲಿ ರಂಬುಟಾನ್ ಆಗಿದೆ. ಈ ಮಳೆಗಾಲಕ್ಕೆ ಇದು ತಿನ್ಬೋದು ಇದನ್ನ, ಅಂದ್ರೆ ಹಣ್ಣಾಗಿರ್ತದೆ ಆ ಟೈಮಿಗೆ. ಇದು ಸಂಪಿಗೆ, ಅದು ಸಂಪಿಗೆ. ಹೌದು, ಹಲಸು ನೋಡಿ, ಚಂದ್ರ ಹಲಸು. ಎಷ್ಟು ಸಣ್ಣದ್ರಲ್ಲೇ ಹಲಸು ರೆಡಿ ಆಗಿದೆ ಅಂತ. ಗೋಲ್ಡನ್ ಪ್ಲಾಂಟ್ ಅಂತ ಇಲ್ಲಿ ತುಂಬಾ ಕಲರ್ಸ್ ಕೊಡ್ತೇವೆ ಬಿಸಿಲಿಗೆಲ್ಲ. ನೋಡಿ, ಇದು ಗೋಲ್ಡನ್ ಪ್ಲಾಂಟ್, ಇದು ಬೇಕಿದ್ರೆ ಕೂಡ ಉಂಟು. ಹಾಗೆ ಇಲ್ಲಿ ನೋಡಿ ಗಿಡಗಳು, ದಾಸವಾಳದ ಗಿಡಗಳು. ಇನ್ನು ಮಳೆಗಾಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬರುವಾಗ ನಿಮಗೆ ಎಷ್ಟು ಬೇಕು ಬೇಗ ಬಂದು ತಗೊಂಡೋಗಿ ಅಲ್ಲಿಂದ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅಂತೂ ನಾವು ಗುಲಾಬಿ ಗಿಡದ್ ಮಾಡಿದ್ವಿ. ಅದು ಸೇಲ್ ಮಾಡಿ ಸಾಕಾಗಿದೆ ಅಣ್ಣನಿಗೆ. ಈ ಸಲ ಮಳೆಗಾಲಕ್ಕೆಲ್ಲ ವೇಟ್ ಮಾಡ್ತಿರ್ತಾರೆ. ಹೌದು, ತುಂಬಾ ಆರ್ಡರ್ ಇದೆ. ಮತ್ತೆ ಇದು ಹಾಕಿ ಕೊಡ್ತೇವೆ ಸರ್ ನಾವು ಅಂಗಲಕ್ಕೆ. ಹೌದಾ? ಹೌದು, ತಾಂಡೂರು ಸ್ಟೋನ್ ನ್ಯಾಚುರಲ್. ಇದೆಲ್ಲ ವರ್ಕ್ ನಮ್ಮದಿ. ಈ ವರ್ಕ್ ಇದು ತೆಂಗಿನ ಗಿಡ ಇದೆ. ಹೌದು, 4 ರಿಂದ 5 ವರ್ಷ ಆಯ್ತು. ಓಕೆ, ಇಲ್ಲಿ ಒಂದು ಇದೇ ಮುಗೀತಲ್ಲ ಹಣ್ಣಾಗಿ. ಇದೆ ನೋಡಿ ಇಲ್ಲೆಲ್ಲ. ಇದು ಪೀನಟ್ ಬಟರ್ ಅಂತ ನೋಡಿ. ಪೀನಟ್? ಹೌದು, ಪೀನಟ್ ಬಟರ್. ಟೇಸ್ಟ್ ಇದೆ ಅಲ್ಲ? ಟೇಸ್ಟ್ ಇದೆ, ಸ್ವಲ್ಪ ಸ್ಮೆಲ್ ಇದೆ. ಹೌದು, ತಿನ್ನಿ ನೋಡ್ತಾ ಇರಬೇಡಿ. ಇಲ್ಲಿ ನೋಡಿ, ಇದು ಬೀಂಪುಳಿ ಇದೆ. ಬೀಂಪುಳಿ ಕೂಡ ಆಗಿದೆ. ಪನ್ನೇರಳೆ. ಪನ್ನೇರಳೆ
ಇಲ್ಲಿ ನೋಡಿ, ಇದು ಆರೆಂಜ್ ಅಲ್ಲ ಶಿವಣ್ಣ? ಹೌದು, ಹುಲಿ ನೋಡಿ ರೆಡಿ. ಉಪ್ಪಿನಕಾಯಿಗೆಲ್ಲ ಕೈ ಹುಳಿ ಇದು ಪಿತ್ತಕ್ಕೆಲ್ಲ ಭಾರಿ ಒಳ್ಳೇದು ನೋಡಿ. ಕಸಿ ಅಂತಲ್ಲ, ಕಸಿ ಇನ್ನು ಬೇರೆ ಇದೆ. ಇಕ್ಕಳಿ ಇಲ್ಲಿ ಮಾಡಿ. ಕೆಲವು ಸೀಡ್ಲೆಸ್ ಬರ್ತದಲ್ಲ? ಹೌದು, ಇದು ಸೀಡ್ಲೆಸ್ ಅಲ್ಲಿ ಇದೆ ಬೇರೆ. ನೀವು ಅಂಬಟ್ ಹೇಳಿದ್ರೆ ಅಲ್ಲೇಲಿದೆ ನೋಡಿ. ನೋಡಿ ಸೀಡ್ಲೆಸ್ ಇದು. ಸೀಡ್ಲೆಸ್ ಇಲ್ಲಿ ನೋಡಿ. ಇದು ಸ್ವೀಟ್ ಪುನರ್ ಪುಳಿ. ಇದು ತುಂಬಾ ಆಗ್ತದೆ ನೋಡಿ, ಜ್ಯೂಸಿಗೆಲ್ಲ ತುಂಬಾ ಚಂದ. ಯಾವುದಕ್ಕೆ? ಜ್ಯೂಸ್ ಎಲ್ಲ ಮಾಡ್ತೀವಿ. ಹೌದು. ಈಗ ನೋಡಿ ತುಂಬಾ ಆಗಿದೆ. ಎರಡನೇ ವರ್ಷ ಇದು ಆಗುದು. 2 ವರ್ಷ ಅಲ್ಲ? ಇದನ್ನು ಒಣಗಿಸುದು, ಜ್ಯೂಸ್ ಮಾಡುದು. ಹೌದು. ಇದಲ್ಲಿದೆ ಹಣ್ಣು. ಇದಲ್ಲಿದೆ ನೋಡಿ, ಪರಾಬ. ಆನಂತರ ಕಾಡು ನೇರಳೆ ಇಲ್ಲುಂಟು. ಉಂಟು ಇಲ್ಲಿ ನೋಡಿ, ರಂಬುಟನ್ ನೋಡಿ. ಹೌದು, ಇಲ್ಲಿ ಆಗಿದೆ. ಕಾಡು ನೇರಳೆ ನೋಡಿ, ರಂಬುಟಾನು ನೆಲದಲ್ಲಿ ಮಲ್ಕೊಂಡಿದೆ. ಹೌದು, ಇಲ್ಲಿ ನೋಡಿ, ರಂಬುಟಾನ್ ನೋಡಿ ಮಲ್ಕೊಂಡಿದೆ ಕೆಳಗೆ ಇಷ್ಟು ಸಣ್ಣ ಗಿಡದಲ್ಲಿ. ಏಕೋಲಿ ಬಿಳಿ ನೇರಳೆ ಇದು. ಕಾಡು ನೇರಳೆ ಅಂತ ಹೇಳೋದಕ್ಕೆ? ಕಾಡು ಅಲ್ಲ, ಬಿಳಿ ಜಾಮೂನು. ಅಡಿ ಭಾಗದಲ್ಲಿ ಎಷ್ಟು ಇದೆ. ಸಕ್ಕದ ಟೇಸ್ಟ್ ಉಂಟು ಆಯ್ತಾ, ಸೂಪರ್. ಅಡಿಭಾಗದಲ್ಲಿ ನೋಡಿ, ಭಾರಿ ಟೇಸ್ಟ್ ಉಂಟು. ಹೌದು, ಅಡ್ಡೆ ಉಂಟು. 2-3 ಆಗ್ತದೆ. ಹಾಗೆಲ್ಲ ಇಲ್ಲಿಯ ಫ್ರೂಟ್ ಗಿಡಗಳಲ್ಲಿ ತುಂಬಾ ತೆಗಿಬೇಕು. ಹೌದು, 2-3 ಆಗ್ಬಾರ್ದು, ಒಂದು 10-50 ಎಲ್ಲ ಆಗ್ಬೇಕು. ಕರೆಕ್ಟ್. ಪೇರಳೆ ಬೇಕು ಅಂತ ಹೇಳಿದ್ರೆ ಸೀಬೆ ಬಹಳ ಒಳ್ಳೇದು. ತೈವಾನ್ ಪಿಂಕ್ ಅಂತ ಇಲ್ಲಿ ಕಟ್ ಮಾಡಿ. ಈಗ ಅದು ಹಣ್ಣಾಗಿರ್ಲಿಕ್ಕೆಲ್ಲ ಅದು ಕಟ್ ಮಾಡಿ. ಬಣ್ಣಾಗಿದ ಅದು ಒಳ್ಳೆ ಕಲರ್ ಬಂದ್ರೆ ತುಂಬಾ ಪಿಂಕ್ ಆಗಿರ. ಇಲ್ಲಿ ನೋಡಿ, ಇನ್ನೂ ಪಿಂಕ್ ಆಗಿ ಟೇಸ್ಟಿಂಗ್ ಇದೆ. ಚಿಕ್ಕದಾದ್ರೂ ಟೇಸ್ಟಿಂಗ್. ತುಂಬಾ ಹಣ್ಣುಗಳ ಅದ ಒಂದೊಂದು ಟೈಮ್ ಇರ್ತದೆ ಅದರದ್ದು. ಇದು ಕೆಜಿ ಪೇರಳೆ ತುಂಬಾ ದೊಡ್ಡದು ಬರ್ತದೆ. ಈ ಗಿಡದಲ್ಲಿ ಆಗುವಂತ ಪೇರಳೆ 1 kg ವರೆಗೆ ಕೂಡ ತೂಕ ಬರ್ತದಂತೆ. ಸೊ ನೋಡಿ, ಬಿಟ್ಟಿದೆ ಅಲ್ಲ, ಸಣ್ಣ ಕಾಯಿ ಇದೆ, ಇನ್ನು ಅದು ದೊಡ್ಡದಾಗಬೇಕಷ್ಟೇ. ರಂಬುಟನ್ ಅದೇ ನೋಡಿ ಎಷ್ಟು ಉಂಟು ಕೆಳಗೆಲ್ಲ. ಹಳದಿ ಇದು. ನಮ್ಮ ಇಲ್ಲಿ ದನಿಗೆಲ್ಲ ಹಣ್ಣು ಬೇಕಾದ್ರೆ ಇದೆ ನೋಡಿ. ಇದು ಇದು ಸ್ವಲ್ಪ ಬೇಗ ಆಗಿದೆ, ಅದು ಆಗ್ತಾ ಉಂಟ. ಸೂಪರ್ ಕಲರ್, ತುಂಬಾ ಟೇಸ್ಟಿಂಗ್ ಇದೆ. ಪರಿಮಳ ಹೌದು, ಎಂತ ದೊಡ್ಡ ಪರಿಮಳವೇ. ತುಂಬಾ ಲೆಂತ್ ಜಾಸ್ತಿ. ಇದು ಆಲ್ ಸೀಸನ್, ವರ್ಷದಲ್ಲಿ 2 ಸಲ ಆಗ್ತದೆ. ಹೌದಾ? ಈಗ ನೋಡಿ, ಇದೀಗ ಹಣ್ಣು ಆಯ್ತು ನೋಡಿ, ತಿರ್ಗಾ ಇಲ್ಲಿ ಮಿಡಿ ಆಗ್ತಾ ಉಂಟು. ಈಗ ಒಂದು ಆದ ಕೂಡಲೇ ರೆಡಿ ಆಗ್ತದೆ, ಒಮ್ಮೆಗೆ ಮುಗಿಯುವುದಿಲ್ಲ. ಚೆನ್ನಾಗಿದೆ, ಸೂಪರ್. ಇನ್ನು ತಿನ್ಬೋದು. ತಿನ್ಬೋದಾ? ಯಾವ್ದು ಔಷಧಿ ಹಾಕ್ಲಿಲ್ಲ. ಇಲ್ವಾ? ಔಷಧಿ ಹಾಕ್ತೇವೆ, ಇಷ್ಟು ಚಿಕ್ಕ ಮಿಡಿ ಇರುವಾಗ ಒಂದ್ಸಲ ಔಷಧಿ ಕೊಡ್ತೀವಿ ನೋಡಿ, ಇಷ್ಟೇ ದೊಡ್ಡದು. ಅನಂತರ ತಿನ್ಬೇಕಲ್ಲ, ವಾಶ್ ಮಾಡದೆ ನಾವು ತಿಂತೇವೆ. ಇದೆಲ್ಲ ಕಾಡು ಮಾವು. ಕಾಡು ಮಾವು ವಿಶ್ವದಲ್ಲಿ. ಹೌದು, ಇದೆಲ್ಲ ಕಾಡು ಮಾವು ನೋಡಿ. ತಗೊಳ್ಳಿ, ನಾನು ಹಣ್ಣಿದೆ ನೋಡ್ತೇನೆ ನಿಮ್ಗೆ. ಅಲ್ಲ ಶಿವಣ್ಣ, ಕಾಡು ಮಾವಿನ ಹಣ್ಣು ಭಾರಿ ದೊಡ್ಡ ಮರದಲ್ಲಿ ಆಗುದಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಬನ್ನಿ ನೋಡಿ. ಕಾಡು ಮಾವು ಮರಕ್ಕೆ ಹತ್ತುವ ಕೆಲಸ ಇಲ್ಲ ನನಗೆ. ಇಲ್ಲ, ಕಲ್ಲೊಡೆಯ ಕೆಲಸ ಇಲ್ಲ. ನಂದಿವನಕ್ಕೆ ಬಂದ್ರೆ ಮಾತ್ರ ಬಂದೆ. ಕಾಡು ಮಾವಿನಕಾಯಿ. ವಾಹ್, ಕಲರ್ ನೋಡಿ ಶಿವಣ್ಣ, ಸೂಪರ್ ಆಯ್ತಾ. ಇದರ ಹೆಸರು ನಮ್ಮ ದನಿಗಳು ಇಟ್ಟಿದ್ದಾರೆ, ನಂದಿವನ ಕಾಡು ಮಾವು ಅಂತ. ಹೌದು, ಇಕ್ಕೊಳ್ಳಿ. ಈ ಕಾಡು ಮಾವಿನ ಹಣ್ಣು ಇಷ್ಟು ಸಣ್ಣ ಗಿಡದಲ್ಲಿ ಏನು ಟೇಸ್ಟ್ ಇದೆ ನೋಡಿ. ವಾಹ್, ಟೇಸ್ಟ್, ಅದರೊಂದು ಪರಿಮಳ ತಿಂದಾದ ನಂತರವೇ ಗೊತ್ತಾಗ್ತದೆ ಅದರ ಟೇಸ್ಟ್. ಸೂಪರ್ ಮಾತ್ರ. ತುಂಬಾ ಇದರಲ್ಲಿ ಮಾಂಸ ಇದೆ. ಇದು ಕಡಿಮೆ ತಿನ್ನಿಲ್ಲ. ಯಾವ್ದು ಕಾಡು ಮಾವು ಕೆಳಗೆ ಬಿದ್ದರೆ ಹಾಳಾಗ್ತದೆ. ಇದೇನಿಲ್ಲ, ಕೈ ಇದು ತಿನ್ನೋದು. ಸಾಧ್ಯ ಆದ್ರೆ
ಈ ಒಂದು ಗಿಡವನ್ನು ಮಾತ್ರ ಮನೆಯಲ್ಲಿ ನಡಿ. ಇದು ತುಂಬಾ ನಮ್ಗೆ ಮಾರ್ಕೆಟಿಂಗ್ ಕಾಡು ಮಾವು. ನಾನು ಜಾಸ್ತಿಯಾಗಿ ಕಾಡು ಮಾವೇ ಹಾಕಿ ಅಂತ ಹೇಳಿ, ಬೇರೆ ಮಾವುಗಳು ನಮ್ಗೆ ಬೇಕಾದ ಸೀಸನ್ ಅಲ್ಲಿ ಸಿಗ್ತದೆ. ಹೌದು, ಇದು ಸಿಕ್ಕುದು ಕಡಿಮೆ ಅಲ್ಲ. ಸೂಪರ್ ಆಯ್ತಾ. ಇನ್ನು ಇದೆ ಮೇಲೆ ಹಣ್ಣಾಗ್ತದೆ. ಇಲ್ಲೆಲ್ಲ ನೋಡಿ ನೋಡಿ ಹೇಗೆ ಫಲ ಹೇಗೆ ಉಂಟು ನೋಡಿ. ಗ್ರೇಟ್, ಭಾರಿ ಎಡ್ಡೆ ಟೇಸ್ಟ್ ಅವೇ. ಪೂರ್ಣ ಒಂದು ಬೋರ್ ರಡ್ಡು ಬೋಂಡಿ ತಿರ್ದುಕೊಂಡ ಇಲ್ಲಿ ಇಲ್ಲಿ ನೋಡಿ ಬನ್ನಿ, ಕೆಳಗೆ ಎರಡು ಹೋಯ್ತು. ಅದು ಇದನ್ನು ಟೇಸ್ಟ್ ಮಾಡಿದ್ರೆ ನೀವು ಅಲ್ಲಿ ಓಡ್ತೀರಾ. ಹೌದಾ? ಸರಿ, ಇದು ಸೆಲೆಕ್ಷನ್ ಮಾಡಿದಂತ ಗಿಡ. ನೋಡಿ ಕಲರ್ ನೋಡಿ, ಕಾಡು ಮಾವಿನ ಹಣ್ಣು ಇಲ್ಲಿದೆ ನೋಡಿ, ಸೂಪರ್. ಸಕ್ಕರದ ರಡ್ಡು ಸ್ವೀಟ್, ಸಕ್ಕರೆ ಕಾಡು ಮಾವು. ಹೌದಾ? ಅದರಾಗೆ ಹಾಗೆ ಇಡ್ಬೋದು. ಅಷ್ಟು ಪರಿಮಳ. ಬನ್ನಿ, ಎರಡು ಕೆಳಗೆ ಬಿದ್ದಿದೆ. ಬಿದ್ದರೆ ನಿಲ್ಲಿ. ಎಷ್ಟು ಒಳ್ಳೆ ಮಾವಿನ ಹಣ್ಣನ್ನು ಬಿಡ್ಲಿಕ್ಕೆ ಉಂಟ. ಈಗ ಇದು ನಿಮಗೆ ದೊಡ್ಡದು, ವಾಶ್ ಮಾಡೋದು ಬೇಡ. ಇದನ್ನು ಕಾಡು ಮಾವಿನ ಹಣ್ಣನ್ನು ತಿನ್ನುವುದು ಹಾಗೆ ಅಲ್ಲ, ಅದರದ್ದು ವಿಷಯ ಉಂಟು. ಎಂತ ಸ್ವೀಟ್ ದೇವ. ಅಲ್ಲ, ಈ ಕಾಡು ಮಾವಿನ ಹಣ್ಣು ಇಷ್ಟು ಸಣ್ಣ ಗಿಡದಲ್ಲಿ ಆಗಿದೆ. ಇದೀಗ ಒಂದು ವಾರದಲ್ಲಿ ಎಲ್ಲ ಖಾಲಿ ಆಯ್ತು, ತುಂಬಾ ಇತ್ತು. ಇದು ಚಂಡ್ರ ಪುಳಿಗೆಲ್ಲ ಎಂತ ಟೇಸ್ಟ್ ಬರ್ಬೋದು ನೋಡಿ, ಕಲರ್ ನೋಡಿ. ಅದ್ರ ಕಾಡು ಮಾವಿನಿಂದಲೂ ಮರದಿಂದಲೂ ಇದು ತುಂಬಾ, ನನ್ನ ಅನಿಸಿಕೆಯಲ್ಲಿ ಇದು ಜಾಸ್ತಿ ಟೇಸ್ಟಿಂಗ್. ಸೂಪರ್. ದೊಡ್ಡ ಮರದಿಂದಲೂ ಏನೋ ನನ್ನ ನಾಲಿಗೆ ಅಂತ ಗೊತ್ತಿಲ್ಲ, ನನಗೆ ಅದು ಜಾಸ್ತಿ ಟೇಸ್ಟಿಂಗ್. ಭಾರಿ ಟೇಸ್ಟ್ ಉಂಟು, ಪರಿಮಳ ಕೂಡ. ಸದ್ಯ ತಿಂದಿದ್ದೀರಾ ಇಂಥದ್ದು? ಫಸ್ಟ್ ತಿನ್ನೋದು ಇದು. ಬೇರೆ ತುಂಬಾ ನರ್ಸರಿಗೆ ಹೋಗ್ತಾ ಇರ್ತೀರಲ್ಲ? ಇಲ್ಲ, ಇದು ನಾನು ಯಾವ ನರ್ಸರಿ ಕೂಡ ತಿನ್ನಲಿಲ್ಲ. ಇವರದೇ ಸ್ಪೆಷಲ್. ಇನ್ಸ್ಟಾಗ್ರಾಮು ಫೇಸ್ಬುಕ್ ಯಾವ್ದು ಹಾಕುದಿಲ್ಲ, ಏನಿದ್ರು 2 ಸಲ ನಿಮ್ಮಲ್ಲಿ ಮಾತ್ರ ವಿಡಿಯೋ, ಮತ್ತೆ ಗ್ರಾಹಕರು ಬರ್ತಾರೆ, ಒಬ್ಬರಿಂದ ಒಬ್ರು ಹೇಳ್ತಾರೆ. ಬಟ್ ಇದು ಮಾತ್ರ ಮಿಸ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಈ ಒಂದು ನರ್ಸರಿಯಿಂದ ಬಂದು ಒಂದು ಗಿಡ ತಗೊಂಡೋದ್ರೆ ಈ ರೀತಿಯ ಮಾವಿನ ಹಣ್ಣು ಬಂದಾಗ ಆ ಮನೇಲಿ ಆಗುವ ಖುಷಿಯೇ ಬೇರೆ. ಖಂಡಿತ. ಇವರ ಮುಖದಲ್ಲಿ ಎಷ್ಟು ಖುಷಿ ಉಂಟು. ಇವರು ನಿಟ್ಟು ಬೆಳೆಸಿ ಅವ್ರ ಅವಕಾಶ ಕೊಟ್ಟದಕ್ಕೆ ಇವರು ಪ್ರೀತಿಯಿಂದ ಅದನ್ನ ನೆಟ್ಟದ್ರಿಂದ ಇವತ್ತು ಇಷ್ಟು ಚಂದ ಫಲ ಬರ್ತಿರುವಾಗ ಎಷ್ಟು ಹ್ಯಾಪಿ ಆಗ್ತಿರ್ಬೇಡ. ಓಡಿಸ್ಬೇಡಿ ನಮ್ಮನ್ನು. ಹೌದು. ತಕೊಳ್ಳಿ, ಮತ್ತೆ ಇದು ಅಮ್ಮನಿಗೆ ಕೊಡಿ. ಎಸ್, ಈಗ ಮಾವಿನ ಹಣ್ಣು ಅದರ ಟೇಸ್ಟ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮಂತೆ ನೋಡ್ತಿರುವಂತ ವೀಕ್ಷಕರಿಗೆ ಕೂಡ ತುಂಬಾನೇ ಖುಷಿ ಆಗಿರ್ಬೋದು. 100% ಮಾವಿನ ಗಿಡ ಒಂದು ನೆಟ್ಟು ಬಿಡಿ ಆಯ್ತಾ. ಮಳೆಗಾಲ ಬರ್ಲಿಕ್ಕೆ ಆಯ್ತು, ಒಂದ್ಸಲ ವಿಸಿಟ್ ಮಾಡಿ. ಈಗಲೇ ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೆ ಮಳೆಯಿಂದ ಒಂದು 15 ದಿವಸ ಮುಂಚೆ ಮಾಡಿದ್ರೆ ಜೀವ ಬರ್ತದೆ ನಾವಲ್ಲ. ಆಗ ಹೊಸ ಮಳೆ ಬಿದ್ದಾಗ ಗ್ರೋತಿಂಗ್ ಫಾಸ್ಟ್ ಆಗ್ತದೆ. ಓಕೆ, ಆದಷ್ಟು ಬೇಗ ಬಂದು ತಕೊಂಡು ಹೋಗಿ. ಯಾವ್ದು ಹಣ್ಣಿನ ಗಿಡ ಬೇಕು ಅವರಲ್ಲಿ ತಗೊಂಡು ಹೋಗಿರುವಂತಹ ಹಣ್ಣಿನ ಗಿಡದಲ್ಲಿ ಯಾವ ರೀತಿ ಹಣ್ಣುಗಳಾಗಿದೆ, ಅದರ ಟೇಸ್ಟ್ ಹೇಗೆ, ಸೂಪರ್. ಮಾತ್ರ ನಾನು ತಗೊಂಡು ಹೋಗ್ತೇನೆ. ಇದು ಮಾತ್ರ ಅಲ್ಲದೆ ನೀವು ಗಾರ್ಡನ್ ಕೂಡ ಮಾಡಿ ಕೊಡ್ತೀರಾ? 75 ವೆರೈಟಿ ಈಗ ರೆಡಿ ಇದೆ. ಈಗ ರೆಡಿ ಉಂಟಾ? ರೆಡಿ. ನೋಡಿ 75 ವೆರೈಟಿ. ಓಕೆ, ಅಲ್ಲಿ ಹೋಗುವ ನರ್ಸರಿಗೆ. ಮತ್ತೆ ಈ ರೀತಿ ಗಾರ್ಡನ್ ಕೂಡ ಮಾಡಿ ಕೊಡ್ತೀರಾ? ಸೆಟ್ಟಿಂಗ್ ಮಾಡಿ ಕೊಡ್ತೀವಿ. ಇಂತ ಪಾತ್, ಮತ್ತೆ ಅಂಗಲಕ್ಕೆ ಹಾಕುವಂತ ನ್ಯಾಚುರಲ್ ಸ್ಟೋನ್, ಬೆಂಗಳೂರು ಸ್ಟೋನ್ ನೀವು ಮಾಡಿ ಕೊಡ್ತೀರಾ? ವಾಟರ್ ಫಾಲ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಹೌದಾ? ಟೋಟಲಿ ಲ್ಯಾಂಡ್ಸ್ಕೇಪಿಂಗ್. ನೋಡಿ, ನಿಮ್ಮ ಮನೆಯ ಎದುರು ಭಾಗಕ್ಕೆ ಈ ರೀತಿಯ ಗಾರ್ಡನ್ ಗಳು ಬೇಕು, ಈ ರೀತಿಯ ಪಾತ್ ಗಳೆಲ್ಲ ಬೇಕು, ಅಥವಾ ಸ್ವಿಮ್ಮಿಂಗ್ ಪೂಲ್ ಗಳೆಲ್ಲ ಬೇಕು ಅಂತ ಹೇಳಿದ್ರು ಕೂಡ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಇವರನ್ನ ಸಂಪರ್ಕ ಮಾಡಿ ನಿಮ್ಮ ಮನೆಯ ಎದುರು ಭಾಗವನ್ನ ಕೂಡ ಗಾರ್ಡನಿಂಗ್ ಮೂಲಕ ಸೂಪರ್ ಆಗಿ ನಿರ್ಮಾಣವನ್ನ ಮಾಡಿ ಅದರ ಮಿಡಲ್ ಅಲ್ಲಿ ಒಂದು ಮಾವಿನ ಗಿಡವನ್ನ ಕೂಡ ನಡಿ. ಅಲ್ಲಿ ಹಾಕಿದಾಗಿ ಗ್ರಾಸ್ ಹಾಕಿ ಅದರ ಮಿಡಲ್ ಅಲ್ಲಿ ರಿಂಗ್ ಹಾಕಿ. ಓಕೆ, ಬೇಕಾದ್ರೆ ಅಲ್ಲಿ ತೆಂಗಿನ ಗಿಡವನ್ನ ಕೂಡ ಇವರೇ ನೆಟ್ಟು ಕೊಡ್ತಾರೆ. ಅದರ ಆರೈಕೆ ಹೇಗೆ ಮಾಡಬೇಕು ಅಂತ ಹೇಳುವಂತದ್ರ ಬಗ್ಗೆ ಹೇಳ್ತಾರೆ. ಅಥವಾ ಕಂಗು ಬೇಕಿದ್ರೆ ಕಂಗು ಹಾಕಿ ಕೊಡ್ತಾರೆ. ಒಟ್ಟಾರೆಯಾಗಿ ಬಹಳ ಚೆನ್ನಾಗಿ ನಿಮ್ಮ ಜಾಗವನ್ನ ಸುಂದರವಾಗಿ ತೋರಿಸೋದಕ್ಕೆ ಶಿವಣ್ಣನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ನಗುಮೊಗದ ಮತ್ತೆ ನಮ್ಮ ಗ್ರಾಹಕರಿಗೆ ಬಹಳ ಸ್ನೇಹದಿಂದ ವರ್ತಿಸ್ತಕ್ಕಂಥ ವ್ಯಕ್ತಿತ್ವ ಅವರದು, ಮೃದು ಸ್ವಭಾವದವರು. ಹಾಗಾಗಿ ಅವರ ಜೊತೆಗೆ ಬರುವಂತ ಕಸ್ಟಮರ್ಗಳು ಇದ್ದು ಬಾಯಿ ಮಾತಿಂದಲೇ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿದೆ. ಸೊ ನಾವು ಅವರಿಗೆ ಒಂದು ಪ್ರೀತಿಯಿಂದ ಅವರ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇವೆ. ಸೊ ಇಲ್ಲಿಂದ ನಾವು ಒಮ್ಮೆ ನರ್ಸರಿಗೆ ಹೋಗುವ. ಸುಮಾರು 75 ವೆರೈಟಿ ಇದೆ. ಓಕೆ, ನಿಮಗೆ ಒಳ್ಳೇದಾಗ್ಲಿ. ಯಾಕೆಂತ ಹೇಳಿದ್ರೆ ಈ ಪ್ರಕೃತಿಯನ್ನ ಬೆಳೆಸ್ತಕ್ಕಂತ ಕೆಲಸ ಪ್ರಕೃತಿಯ ಮಾತೆಯ ಜೊತೆಗಿದ್ರೆ ನಮಗೆ ಸೋಲಿಲ್ಲ ಅಂತೆ. ಒಂದ್ಸಲ ಪ್ರಕೃತಿ ಮುನಿದ್ರೆ ಏನ್ ಬೇಕಾದ್ರೆ ಆಗಿ ಹೋಗ್ಬೋದು.
ಹಾಗೆ ಪ್ರಕೃತಿ ಮಾತೆ ಮುಂದೆ ಎಲ್ಲವೂ ಶೂನ್ಯ. ಸೊ ಪ್ರಕೃತಿಯನ್ನು ಉಳಿಸುವ ಬೆಳೆಸುವ ಕೆಲಸ ಮಾಡ್ತಿದ್ದೀರಿ. ಆ ಮಹಾಲಿಂಗೇಶ್ವರ ನಿಮ್ಮ ಕೆಲಸಕ್ಕೆ ದೊಡ್ಡ ಶಕ್ತಿ ಕೊಡ್ಲಿ. ಅದ್ರ ಜೊತೆ ಇದ್ರೆ ಅದೇ ಒಂದು ಫ್ರೆಂಡ್ಸ್. ಅಲ್ವಾ? ಹೌದು. ಈಗ ನೋಡಿ, ನಾನು ಈ ಗಿಡ ನೆಟ್ಟು ಈ ಹೂವು ಆದ್ಗಿ ಇದ್ದಾಗ ನನ್ನ ಮನಸ್ಸು ಎಷ್ಟು ಖುಷಿ ಆಗ್ತದೆ. ಆದ್ರೂ ಮೋಸ ಮಾಡಬಹುದು, ಗಿಡಗಳು ಮೋಸ ಮಾಡಬಹುದು. ಕರೆಕ್ಟ್ ಮಾತು. ಅದರಲ್ಲಿ ನಮ್ಗೆ ಅದರಲ್ಲಿ ತುಂಬಾ ಮಾತಾಡ್ಲಿಕ್ಕೆ ಇದೆ. ಹೌದು, ಅದು ಗೊತ್ತಾಗ್ತದೆ. ಅದ್ರ ಜೊತೆ ಬೇರ್ಕೊಳ್ಬೇಕು. ಹಾಗಾಗ್ತದೆ. ತುಂಬಾ ಖುಷಿ ಆಗ್ತದೆ. ಏನ್ ನೋವಿದ್ರು ಅದರೊಟ್ಟಿಗೆ ಬೆರೆತರ ಆಯ್ತಲ್ಲ. ಅಲ್ಲ, ಅದು ಹೌದು. ನಾನೊಂದು ಮೂವಿಯಲ್ಲಿ ಕೂಡ ನೋಡಿದೆ. ಈಗ ಮರವನ್ನ ಹಿಡಿದು ಅದರಲ್ಲಿ ಮಾತಾಡೋದು, ಅದರ ಜೊತೆ ಅಳುದು, ಅದ್ರಲ್ಲೇ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರಲ್ಲ. ಅದು ಒಬ್ಬೊಬ್ಬರಿಗೆ ಗೊತ್ತಾಗುದಿಲ್ಲ, ಅದರ ಮೇಲೆ ಪ್ರೀತಿ ಇದ್ದವರಿಗೆ ಗೊತ್ತಾಗ್ತದೆ. ಹಾಗೆ ನೀವು ಏನು ಹಾಕಿದ್ರು ಕೂಡ ಅದ್ರದೊಂದು ಫಲ ಕೊಡ್ತದೆ. ಅದು ಪ್ರೀತಿಯಿಂದ ಫಲ ಬಂದ ನಂತರ ನಮ್ಗೆ ಖುಷಿ ಆಗ್ತದೆ. ಅದೇ, ಓಕೆ, ಅಲ್ಲಿ ಹೋಗುವಲ್ಲ. ಹೋಗು. ಎಸ್, ಬಹಳ ಖುಷಿ ಆಯ್ತು ಇವ್ರ ಜೊತೆ ಬೆರೆಯುವುದಂದ್ರೇನೆ ಹ್ಯಾಪಿ. ಒಂದು ಪ್ರಕೃತಿ ಜೊತೆ ಬೆರೆತಂದ ರೀತಿ. ಸೊ ನೀವು ಕೂಡ ನಿಮ್ಗೆ ಬೇಕಿದ್ರೆ ದಯವಿಟ್ಟು ಒಂದು ಗಿಡವನ್ನ ನೆಟ್ಟು ಅದರಿಂದ ಫಸಲನ್ನ ಪಡೆಯಿರಿ.